ಹಿರಿಯ ನಟರ ಜೊತೆ ಕೂಡ ನೀವು ಕೆಲಸ ಮಾಡಿದ್ದೀರಾ. ಅವರ ಜೊತೆಗಿನ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಹೋಗೋದಾದರೆ ಮೊದಲು ಡಾಕ್ಟರ್ ರಾಜ್ಕುಮಾರ್ ಸರ್ ಜೊತೆ ಮೈಕ್ ಹಿಡ್ಕೊಂಡು ಭಾಷಣ ಶುರು ಮಾಡಿದ್ರೆ ಅವ್ರ ಮಾತೇ ಕೇಳ್ತಾ ಇರೋಣ ಅಂತಂಥದ್ದು. ಅವ್ರಿಗೇನು ಮನಸ್ಫೂರ್ತಿಯಾಗಿ ಬರ್ತಾ ಇತ್ತೋ ಆ ಮಾತುಗಳನ್ನೇ ಆಡ್ತಾಯಿದ್ರು. ಗಿರಫ್ತಾರ್ ಅಂತ ಆ ಪಿಕ್ಚರು, ಅದರಲ್ಲಿ ರಜನಿಕಾಂತ್ ಅವರು ಇದ್ದರು, ಕಮಲ್ ಹಾಸನ್ ಅವರು ಇದ್ದರು. ಆ ಚಿತ್ರದಲ್ಲಿ ಅವರು ಪರಿಚಯ ಆಗಿ ಮೇಕಪ್ ಆರ್ಟಿಸ್ಟ್ಗೆ ತಿಲಕ ತರಬೇಕು ಅಂತ ಗೊತ್ತಿರಲಿಲ್ಲ. ಅಮಿತಾಬ್ ಬಚ್ಚನ್ ಅವ್ರಿಗೂ ಪಾಪ ತಿಲಕ ಬೇಕಾಗುತ್ತೆ ಅಂತ ಗೊತ್ತಿತ್ತೋ ಇಲ್ವೋ. ಆಗ ಏನು ಮಾಡಿದ್ರು, ನಾನು ಹೇಳಿದೆ ನನ್ನ ಹತ್ರ ಇದೆ ಅಂತ. ಅವರು ಅಮಿತಾಬ್ ಬಚ್ಚನ್ ಅವ್ರು ಬಂದು ಹಿಂಗೆ ಹಣೆ ಕೊಟ್ಟರು, ನಾನು ಒಂದು ತಿಲಕ ಇಟ್ಟೆ. ಆಮೇಲೆ ಇದು ಚಿಕ್ಕದಾಯಿತು ಅಂದರು. ದೊಡ್ಡದು ತರಿಸ್ಬೇಕು, ದೊಡ್ಡದು ಇಲ್ಲ ಇದನ್ನೇ ದೊಡ್ಡದು ಮಾಡ್ತೀನಿ ಅಂದ್ಬಿಟ್ಟು ಇನ್ನೊಂದು ಚಿಲ್ಕ ಇಟ್ಟು ಆವಾಗ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಈ ಜರ್ನಿ ಬಗ್ಗೆ ಮಾತಾಡಿದ್ವಿ, ನಮ್ಮ ಮಕ್ಕಳ ಬಗ್ಗೆ ಮಾತಾಡಿದ್ವಿ, ಜೊತೆಗೆ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಬಟ್ ತುಂಬ ಹಿರಿಯ ನಟರ ಜೊತೆ ಕೂಡ ನೀವು ಕೆಲಸ ಮಾಡಿದ್ದೀರಾ. ಅವರ ಜೊತೆಗಿನ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಹೋಗೋದಾದರೆ ಮೊದಲು ಡಾಕ್ಟರ್ ರಾಜ್ಕುಮಾರ್ ಸರ್ ಜೊತೆ. ಅವರು ನಿಜವಾಗ್ಲೂ ಮೈಕ್ ಹಿಡ್ಕೊಂಡು ಭಾಷಣ ಶುರು ಮಾಡಿದ್ರೆ ಅವ್ರ ಮಾತೇ ಕೇಳ್ತಾ ಇರೋಣ ಅಂತಂಥದ್ದು. ಒಂದೊಂದು ನುಡಿನೂ ಅಷ್ಟು ಸ್ಪಷ್ಟವಾಗಿ, ಆಮೇಲೆ ಎಷ್ಟು ಅವರು ಏನೋ ಪ್ಲ್ಯಾನ್ ಮಾಡ್ಕೊಂಡು ಏನು ಮಾತಾಡ್ತಾ ಇರಲ್ಲ. ಒಂಥರ ಅವ್ರಿಗೇನು ಮನಸ್ಫೂರ್ತಿಯಾಗಿ ಬರ್ತಾ ಇತ್ತೋ ಆ ಮಾತುಗಳನ್ನೇ ಆಡ್ತಾಯಿದ್ರು. ಆದ್ದರಿಂದ ತುಂಬ ಹಾನೆಸ್ಟ್ ಅಂತ ಅನ್ಸೋದು, ತುಂಬ ಸತ್ಯ ನುಡಿತಾ ಇದ್ದಾರೆ ಅಂತ ಅನ್ಸೋದು. ಆಮೇಲೆ ಸತ್ಯವನ್ನಲ್ಲದೆ ಬೇರೆ ಏನೂ ನುಡಿತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಅದು ತುಂಬ ಇಂಟ್ರೆಸ್ಟಿಂಗ್ ಅನ್ಸೋದು. ಆಮೇಲೆ ಎಲ್ಲ ಆದಮೇಲೆ ನೀವೇ ನಮ್ಮ ದೇವರು ಅಂತೆಲ್ಲ, ಅಭಿಮಾನಿಗಳೇ ನಮ್ಮ ದೇವರು, ಅವೆಲ್ಲ ತುಂಬ ಆಕರ್ಷಿಸ್ತಾ ಇತ್ತು ನಮ್ಮನ್ನು. ಎಷ್ಟು ಚೆನ್ನಾಗಿ, ಎಷ್ಟು ತಮಗೆ ಅನಿಸಿದ್ದನ್ನೇ ಮಾತಾಡ್ತಾರವರು ಅಂತ ಅನಿಸ್ತಾ ಇರೋದು. ಆ ಕಾರಣಕ್ಕೆ ತುಂಬ ಇಷ್ಟ ಆಗೋದು. ಹೌದಾ? ನೀವು ಯಾವ ಸಿನಿಮಾಗೆ ಎಲ್ಲ ಅವರಿಗೆ ಮೇಕಪ್ ಮಾಡಿದ್ದೀರಿ ಅಥವಾ ಅವ್ರ ಜೊತೆ ಒಡನಾಟ ಇತ್ತು ನಿಮಗೆ? ಅಂಬರೀಷ್ ಅವರು ಒಂದು ಫಿಲ್ಮಲ್ಲಿ ಮಾಡಿದ್ರು. ಅದು ಆ ಪಿಕ್ಚರು ಇದೇನಿದು ಅದರ ಹೆಸರು ನಿಮಗೆ ನೀವು ಹೇಳಬೇಕು, ಸಡನ್ನಾಗಿ ಬರ್ತಾಯಿಲ್ಲ, ಹೇಳ್ತೀನಿ ಆ ಪಿಕ್ಚರು. ಆಮೇಲೆ ಧ್ರುವತಾರೆ ಅನ್ನೋ ಒಂದು ಪಿಕ್ಚರಲ್ಲಿ ನನಗೆ ಒಂದು ಪಾತ್ರ ಮಾಡೋಕ್ಕೆ ಕರೆದಿದ್ರು. ಆಗ ಅವ್ರನ್ನ ಹತ್ರದಲ್ಲೇ ನೋಡಿ ಒಂಥರ ಇದಾಯಿತು. ಆಮೇಲೆ ನಾನು ಅವರ ಪಿಕ್ಚರ್ಗಳನ್ನೆಲ್ಲವುದೂ ಯಾವುದೂ ಬಿಡದೆ ನೋಡ್ತಾ ಇದ್ದೆ. ಆ್ಯಂಡ್ ಅವ್ರನ್ನೇ ನೋಡಬೇಕು ಅಂತ ಐಲ್ಯಾಂಡ್ಸ್ ಹೋಟ್ಲ್ಗೆ ನುಗ್ಕೊಂಡು ಹೋಗಿರೋದು ಉಂಟು. ಆಮೇಲೆ ನಾನು ಮೇಕಪ್ ಕಲಾವಿದನಾದಮೇಲೆ ಹೈಲ್ಯಾಂಡ್ಸ್ ಹೋಟೆಲ್ನಲ್ಲೇ ನಾನು ರೂಮ್ ಮಾಡ್ಕೊಂಡಿದ್ದೆ. ಅವಾಗ ನಮ್ಗೆ ಭಾಳ ಖುಷಿ ಆಗ್ತಾಯಿತ್ತು. ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಒಂದು ಕಾಲದಲ್ಲಿ ನಾನು ರಾಜ್ಕುಮಾರ್ ಅವ್ರನ್ನ ನೋಡೋಕೆ ಬರ್ತಾಯಿದ್ದೆ. ಈಗ ನಾನೇ ಇಲ್ಲಿ ಮೇಕಪ್ಗೋಸ್ಕರ, ಸಿನಿಮಾಗೋಸ್ಕರ ಇಲ್ಲೊಂದು ರೂಮ್ ಮಾಡ್ಕೊಂಡಿದ್ದೀನಲ್ಲ ಅಂತ ಭಾಳ ಖುಷಿ ಆಗೋದು. ಅಂದರೆ ಅದೇ ಹೇಳ್ತಾರೆ, ರಾಜ್ಕುಮಾರ್ ಸರ್ ತುಂಬ ಸರಳ ವ್ಯಕ್ತಿತ್ವ ಇತ್ತು ಅವರಿಗೆ. ಎಲ್ಲರ ಜೊತೆನೂ ಬೆರೀತಿದ್ರು, ಎಲ್ರಿಗೂ ಸೇಮ್ ಮರ್ಯಾದೆ ಕೊಡ್ತಾ ಇದ್ರು ಅಂತ. ಶೂಟಿಂಗ್ ಸೆಟ್ಟಲ್ಲೆಲ್ಲ ಅವ್ರು ಹೇಗಿರ್ತಿದ್ರು? ಈಗ ನೀವು ನೋಡಿರುವಂಥ ರಾಜ್ಕುಮಾರ್ ಆ ಥರದ್ದು ಬೇಕಾಷ್ಟು ಜನ ನಿಮ್ಗೆ ಹೇಳಿರ್ಬೋದು. ನಾನು ಕಂಡದ್ದು ಒಂದು ಅಂದರೆ, ಒಂದು ಸಂದರ್ಭದಲ್ಲಿ ಒಂದು ಹಾಲ್ ಇದೆ ಇಲ್ಲಿ ಹಳ್ಳೀಲಿ, ಶ್ರೀರಂಗಪಟ್ಟಣದ ಹತ್ರ ಯಾವುದೋ ಒಂದು ಮನೇಲಿ ನಾವು ಹೋಗಿದ್ವಿ. ಅಂಬರೀಷ್ ಅವರು ಇನ್ನೂ ರೆಡಿ ಆಗ್ತಾ ಇರಲಿಲ್ಲ. ಅಂಬರೀಷ್ ಅವರು ಇನ್ನೂ ಟೈಮ್ ಇದೆ ಅಂತ ಹೇಳಿ ಆ ಟೈಮ್ನಲ್ಲಿ ಕಾಯ್ತಾ ಇದ್ವಿ. ಆವಾಗ ಅಣ್ಣ ಅವರು ಬಂದರು. ಅದೇ ಹಾಲ್ನಲ್ಲಿ ಇನ್ನೊಂದು ಭಾಗದಲ್ಲಿ ಅವ್ರಿಗೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ವ್ಯವಸ್ಥೆ ಇತ್ತು. ಅಲ್ಲಿಗೆ ಬಂದರು. ಅವ್ರು ಬಂದು ಅಂಬರೀಷ್ ಅವ್ರ ಜೊತೆ ಎಲ್ಲ ಸ್ವಲ್ಪ ತುಂಬ ಸಲಿಗೆಯಿಂದ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರವರು ರೆಡಿ ಆಗಿಬಿಡ್ತೀನಿ, ಲೇಟ್ ಆಗಿಬಿಟ್ಟಿದೆ ಅಂತ ಹೇಳ್ಕೊಂಡು ಕೂತ್ಕೊಂಡ್ರು. ನಾನು ಯಾರು ಮೇಕಪ್ ಮಾಡ್ತಾರೆ ಅಂದರೆ ಯಾರು ಮೇಕಪ್ ಮಾಡಿ, ಇವರೇ ಮೇಕಪ್ ಶುರು ಮಾಡಿಕೊಂಡ್ರು ಅಣ್ಣವರೇ. ಆಮೇಲೆ ನನಗೆ ಗೊತ್ತಿತ್ತು ದೊರೆಸ್ವಾಮಿ ನಾಯ್ಡು ಅಂತ ಅವ್ರ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಅಣ್ಣ ಅವ್ರಿಗೆ. ಅವರು ಯಾವಾಗಲೂ ಮೇಕಪ್ ಮಾಡ್ತಾಯಿದ್ರು. ಆಮೇಲೆ ಗೊತ್ತಾಯ್ತು ನನಗೆ ಅವರೇನೋ ಸ್ವಲ್ಪ ಮೈ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಬಂದಿಲ್ಲ.
ಅದಕ್ಕೋಸ್ಕರ ಇವರೇ ಮಾಡ್ಕೋತಾ ಇದ್ದಾರೆ ಅಂದ್ಬಿಟ್ಟು. ಆಮೇಲೆ ನಾನು ಒಂದು ಸ್ವಲ್ಪ ಹೆದರ್ಕೊಂಡೆ, ಸ್ವಲ್ಪ ದೂರದಿಂದ ನಿಂತ್ಕೊಂಡು ಗಮನಿಸ್ತಾ ಇದ್ದೆ, ಏನಾದರೂ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು. ನೋಡಿದ್ರೆ ಅವ್ರು ನಮಗಿಂತ ಒಳ್ಳೆ ಮೇಕಪ್ ಆರ್ಟಿಸ್ಟು. ಅಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೋತಾ ಇದ್ರು. ಆಮೇಲೆ ಅವರೇ ಮೀಸೆ ಇಟ್ಕೊಂಡ್ರು. ಎಲ್ಲ ನಾನು ಗಮನಿಸ್ತಾ ಹೋದೆ, ಎಷ್ಟು ಚೆನ್ನಾಗಿ ಮಾಡ್ಕೋತಾರೆ ಅಲ್ವಾ ಅಂದ್ಬಿಟ್ಟು. ಆಮೇಲೆ ರಾಜ್ಕುಮಾರ್ ಅವರು ಒಬ್ರು ಮೇಕಪ್ ಕಲಾವಿದ ಅಂತ ಅನ್ನಿಸ್ತು ನನಗೆ. ಅಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳೋರು. ಇದು ಎಲ್ಲೂ ಜಾಸ್ತಿ ಪ್ರಚಾರ ಆಗಿಲ್ಲ, ಬಟ್ ಅವ್ರಿಗೆ ತುಂಬ ಅವ್ರಿಗೆ ಇದಿತ್ತು. ಅವರ ಮೇಕಪ್ನ ಮಾಡ್ಕೊಳ್ಳೋದ್ರ ಜೊತೆಗೆ ವಿಗ್ಗು ಎಲ್ಲ ಹಾಕಿದ್ರೆ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿತ್ತು. ಈ ಕಾರಣಕ್ಕೇ ಕಲಾವಿದರಿಗೆ ಮೇಕಪ್ ಬಗ್ಗೆ ಗೊತ್ತಿರಬೇಕು, ಕಾಸ್ಟ್ಯೂಮ್ ಬಗ್ಗೆ ಗೊತ್ತಿರಬೇಕು. ಇವುಗಳನ್ನೆಲ್ಲ ಒಂದು ಮೇಕಪ್ ಮಾಡಿಸ್ಕೊಂಡ್ಬಿಡ್ಬೋದು, ಆದರೆ ಒಂದು ಮೀಸೆ ಅಂಟಿಸಿದಾಗ ಅದನ್ನು ಹೇಗೆ ಮೇಂಟೈನ್ ಮಾಡೋದು ಅಂತ ಗೊತ್ತಿರಬೇಕು. ಒಂದು ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ತುಂಬ ಎಮೋಷನಲ್ ಸೀನಲ್ಲಿ ನೀವು ಈಗಲೂ ನಾವು ಅನೇಕ ಸಿನಿಮಾಗಳಲ್ಲಿ ನೋಡಿದ್ವಿ, ತುಂಬ ಡಿಸ್ಟರ್ಬ್ ಆಗೋ ಥರ. ಈಗ ಗಡ್ಡ ಇರ್ಬೋದು, ಎಲ್ಲ ಮೇಕಪ್ ಅಂತ ಅಂದ್ಕೊಳ್ಳಿ, ಮೇಕಪ್ ಆಗಿದೆ, ಬಟ್ ನೀವು ಎಷ್ಟೇ ಎಮೋಷನ್ನಾಗಿ ಆ ಮೇಕಪ್ನ ನೀವು ಡಿಸ್ಟರ್ಬ್ ಮಾಡಿದ್ರೆ ಯು ಡೋಂಟ್ ನೋ ಹೌ ಟು ಮೇಂಟೈನ್ ಮೇಕಪ್ ಅಂತ. ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್, ಈಗ ಉದಾಹರಣೆಗೆ ಈಗ ಒಂದು ಟ್ರಾಲಿ ಶಾಟ್ ಹಾಕ್ತಾರೆ, ಆ ಟ್ರಾಲಿ ನಿಮ್ಮ ಮೂಮೆಂಟ್ಗೂ ಅದಕ್ಕೂ ಪ್ಯಾರಲಲ್ಲಾಗಿ ಹೋಗ್ತಾ ಇರಬೇಕು. ಅದು ಎಲ್ಲೂ ನೀವು ಅದನ್ನು ಆ ಗೆರೆನ ದಾಟಿ ಹೋಗೋಕ್ಕಾಗಲ್ಲ. ಅಂದರೆ ಆ ಗೆರೆನ ದಾಟಿ ಹೋಗಬಾರ್ದು ಅನ್ನೋ ಒಂದು ಪರಿಜ್ಞಾನ ಇರ್ತದೆ. ಅದಿದ್ಮೇಲೆ ಅದೇ ಥರ ಮೇಕಪ್ ಮಾಡಿದ್ದಾರೆ, ಇದು ಮೀಸೆ, ಇದು ಗಡ್ಡ, ಇಲ್ಲಿ ನಾನು ಹಿಂಗೆ ತುಂಬ ಸ್ಟ್ರೆಚ್ ಮಾಡಿಬಿಟ್ರೆ ಇಲ್ಲಿ ಓಪನ್ ಆಗಿಬಿಡುತ್ತೆ, ಅಥವಾ ಏನೋ ಸಮಸ್ಯೆ ಆಗುತ್ತೆ, ಅಥವಾ ರಿಂಕಲ್ ಬರುತ್ತೆ, ಇಟ್ ಲುಕ್ಸ್ ಅನ್ಯಾಚುರಲ್. ಸೊ ಈ ಥರದ್ದೆಲ್ಲ ಒಬ್ಬ ಕಲಾವಿದರಿಗೆ ಸ್ವಲ್ಪನಾದರೂ ಆ ತಂತ್ರಜ್ಞತೆ ಗೊತ್ತಿದ್ದರೆ ಅವರು ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರುತ್ತೆ. ಒಂದು ಡ್ರೆಸ್ಗೆ ಈ ಡ್ರೆಸ್ ಹಾಕ್ಕೊಂಡಾಗ ಹೆಂಗೆ ಕೂತ್ಕೋಬೇಕು, ಉದಾಹರಣೆಗೆ ಕೆಲವರು ಜುಬ್ಬಾನ ಏನೇನೋ ಮಾಡಿ ಕೂತ್ಕೋತಾರೆ ನೋಡಿ. ಯಾವ ಕಾಸ್ಟ್ಯೂಮಲ್ಲಿ ನಮ್ಮ ನಡಿಗೆ ಹೇಗಿರಬೇಕು, ಯಾವ ಮೇಕಪ್ಪಲ್ಲಿ ಹೇಗಿರಬೇಕು, ಆ್ಯಂಡ್ ಅದು ಉದಾಹರಣೆಗೆ ಕಣ್ಣೀರು ಬರಬೇಕು, ಕಣ್ಣೀರು ಹೇಗೆ ಬರೆಸ್ಕೊಳ್ಬೇಕು ಅನ್ನೋದು ಕೂಡ ಒಂದು ಟೆಕ್ನಿಕ್ಕು. ಉದಾಹರಣೆಗೆ ನೋಡಿ, ಅನೇಕ ದೊಡ್ಡ ದೊಡ್ಡ ಹೀರೋಯಿನ್ಗಳು, ಲಕ್ಷ್ಮಿಯವರು, ಆಮೇಲೆ ಇನ್ನು ಸಾವಿತ್ರಿಯವರು, ಜಯಂತಿಯವರು, ಕಲ್ಪನಾ ಅವರು, ಅವರೆಲ್ಲ ಎಷ್ಟು ಟ್ಯಾಕ್ಟ್ಫುಲ್ಲಾಗಿ, ಎಷ್ಟು ಚೆನ್ನಾಗಿ ಯಾವ ಸಂದರ್ಭದಲ್ಲಿ ಹಾಕ್ಕೋಬೇಕು ಅಂತ ಹೇಳೋರು. ಅವ್ರು ಡೈರೆಕ್ಟರ್ ಹತ್ರ ಬಂದು ಮುಂಚೆನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋರು, ಸರ್ ನಾನು ಇದು ಹಾಕ್ಕೊಂಡ್ರೆ, ಗ್ಲಿದ್ರಿನ್ ಹಾಕ್ಕೊಂಡ್ರೆ ಕಣ್ಣು ಸ್ವಲ್ಪ ಉರಿಯುತ್ತೆ, ಒಂದು 10 ಸೆಕೆಂಡ್ ಬಿಟ್ಟಾದಮೇಲೆ ದಯವಿಟ್ಟು ನೀವು ಆ್ಯಕ್ಷನ್ ಹೇಳಿದ್ರೆ ಇದಾಗುತ್ತೆ, ಇಲ್ಲಾಂದರೆ ನನ್ನ ಕಣ್ಣು ಉರಿತಾ ಇರುತ್ತೆ, ಐ ಕೆನಾಟ್ ಎಕ್ಸ್ಪ್ರೆಸ್ ಪ್ರಾಪರ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋರು. ಅದು ಎಷ್ಟೋ ಜನ ಡೈರೆಕ್ಟ್ರುಗಳಿಗೆ ಗೊತ್ತಿರುತ್ತೆ, ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಆ್ಯಕ್ಷನ್ ಹೇಳ್ತಾರೆ. ಇನ್ನು ಕೆಲವರು ಹೊಸಬ್ರು ಡೈರೆಕ್ಟರ್ಗಳು ಬರೋರು, ಅವ್ರಿಗೆ ಗೊತ್ತಿರ್ತಿಲ್ಲ, ಅದು ಹಾಕ್ಕೊಳ್ಳಿ ಬೇಗನೆ, ಹಾಂ ಆ್ಯಕ್ಷನ್ ಸ್ಟಾರ್ಟ್, ಹೀಗೆಲ್ಲ ಮಾಡಿಬಿಡೋರು. ಪಾಪ ಅವ್ರುಗಳು ಹೇಗೆ ಅದನ್ನು ಫಸ್ಟು ಅದನ್ನು ಅವಗಾಹಿಸ್ಕೋಬೇಕು ಕಂಪ್ಲೀಟ್. ಅವರು ತಮ್ಮ ಇದಕ್ಕೆ ಹಾಕ್ಕೊಂಡು ಕಣ್ಣಲ್ಲೇ ನೀರು ಬರ್ತಾ ಇದೆ, ಈಗಲಿದ್ರಿಂದ ಅಲ್ಲ ಅಂತ ತೋರಿಸ್ಕೋಬೇಕಲ್ವ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಕೆಲವರು. ಇನ್ನು ಕೆಲವರು ಪಾಪ ಈಗಲೂ ನೋಡ್ತೀನಿ ನಾನು, ಎಷ್ಟೋ ಶೂಟಿಂಗ್ಗಳಿಗೆ ಹೋದಾಗ ಗ್ಲಿಸನ್ ಕೂಡ ಬಗ್ಗೆ ಹಾಕೊಂಡ್ರಾ ಸರಿ ಸ್ಟಾರ್ಟ್ ಆ್ಯಕ್ಷನ್ ಅಂದ್ಬಿಡ್ತಾರೆ. ಅದು ಕೆಲವ್ರಿಗಂತೂ ತುಂಬಾ ಉರಿಯುತ್ತೆ ಅಲ್ವಾ, ಎಷ್ಟು ಡೀಟೇಲ್ ಥಿಂಗ್ಸ್ ಇರುತ್ತೆ, ಅದೆಲ್ಲ ಡೈರೆಕ್ಟರ್ಗೆ ಗೊತ್ತಿರಬೇಕು. ಅದೇ ಭಾಳಷ್ಟು ಜನ ಡೈರೆಕ್ಟರ್ಗಳಿಗೆ ಗೊತ್ತಿದೆ, ಆ್ಯಂಡ್ ಕೆಲವ್ರಿಗೆ ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಇದು ಮ್ಯಾಟರ್ ಆ್ಯಕ್ಚುಲಿ. ಇನ್ನಾದರೂ ಗೊತ್ತಾಗ್ಲಿ ನಮ್ಮ ವಿಡಿಯೋ ನೋಡಾದ್ಮೇಲೆ ಆದರೂ. ಬಟ್ ಹೌದು ನೋಡಿ, ರಾಜ್ಕುಮಾರ್ ಸರ್ ಹಾಗಾದ್ರೆ ಅವರೊಬ್ರು ಮೇಕಪ್ ಆರ್ಟಿಸ್ಟ್ ಅನ್ನೋದು ಒಬ್ರು ಒಳ್ಳೆ ಮೇಕಪ್ ಕಲಾವಿದ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆಂದರೆ ನಾನು ಖುದ್ದಾಗಿ ನೋಡಿರೋವಂಥದ್ದು ಅವ್ರು ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ರು ಅನ್ನೋದು. ಅಂದ್ರೆ ಅವರಿಗೆ ಎಲ್ಲದ್ರ ಬಗ್ಗೆ ನಾಲೆಜ್ ಇತ್ತು, ಮತ್ತೆ ಎಲ್ಲದ್ರ ಬಗ್ಗೆ ಕ್ಯೂರಿಯಾಸಿಟಿ ಕೂಡ ಇತ್ತಂತಲ್ವಾ? ಕ್ಯೂರಿಯಾಸಿಟಿ ಎಲ್ಲ ಕಲಿತಿದ್ರು ಅವರು ಅಂತೆ. ಅಲ್ಲ, ಕ್ಯೂರಿಯಾಸಿಟಿ ಇಸ್ ಮಸ್ಟ್ ಫಾರ್ ಎನಿ ಟೆಕ್ನಿಷಿಯನ್, ಎನಿ ಆರ್ಟಿಸ್ಟ್.
ಆ ಕ್ಯೂರಿಯಾಸಿಟಿ ಇಲ್ಲ ಅಂತ ಹೇಳಿದ್ರೆ ನೀವು ನಿಮ್ಗೆ ಅಬ್ಸರ್ವೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಎನಿ ಆರ್ಟಿಸ್ಟ್ ಫಾರ್ ದಟ್ ಮ್ಯಾಟರ್. ನಾವು ಕಲ್ತ್ಕೊಳ್ಳೋದು ನೋಡೋದ್ರಿಂದ ಕಲ್ತ್ಕೋತೀವಿ, ಮಾಡೋದ್ರಿಂದ ಕಲ್ತ್ಕೋತಾ ಹೋಗ್ತೀವಿ, ಓದೋದ್ರಿಂದ ಕಲ್ತ್ಕೋತೀವಿ. ಹೀಗೆ ಅನುಭವಿಸ್ತಾ ಪ್ರತಿಯೊಂದು ಕ್ಷಣನೂ ನಾವು ಅನುಭವಿಸ್ಬೇಕು, ಅದನ್ನು ಆರಾಧಿಸ್ಬೇಕು, ಅವಗಾಹಿಸ್ಕೋಬೇಕು, ಅದನ್ನು ನಾವು ಮನಸ್ಸಿಗೆ ತಗೊಳ್ಬೇಕು, ಕಲ್ತ್ಕೊಳ್ಬೇಕು. ನೀವು ಯಾವಾಗ ಏನೂ ಅದಕ್ಕೆ ರೆಸ್ಪಾಂಡೇ ಮಾಡಲ್ಲ, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲ, ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಿರೋ ಅವಾಗ ಕಲ್ತ್ಕೊಳ್ಳೋಕ್ಕಾಗಲ್ಲ. ಅದರಲ್ಲೂ ಪ್ರತಿ ಒಬ್ಬ ವ್ಯಕ್ತಿ ಹೇಗೆ ನಡೀತಾನೆ, ಆ ರೀತಿ ನಡೆದಾಗ ಹೇಗೆ ಒಂದು ಪ್ರತಿಕ್ರಿಯೆ ಸಿಗುತ್ತೆ. ಜೆಂಟಲ್ ವಾಕಿಂಗ್ ಅಂದ್ರೇನು, ಒಂಥರ ಬೇಸರದ ವಾಕಿಂಗ್ ಅಂದ್ರೇನು, ನೊಂದುಕೊಂಡು ಹುಚ್ಚಿನ ಥರ ಹೇಗೆ, ಭಿಕ್ಷುಕ ಹೇಗೆ, ಈ ಎಲ್ಲ ಪ್ರತಿಯೊಂದೂ ಒಬ್ಬ ಆರ್ಟಿಸ್ಟ್ ಗಮನಿಸಬೇಕಾಗುತ್ತೆ. ಆ ರೀತಿ ಗಮನಿಸಿದಾಗಲೇ ನಮಗೆ ಆರ್ಟಿಸ್ಟ್ಗಳಿಗೆ ಆ ನಟನೆ ಅನ್ನೋದು ಬರೋದು. ಅದು ಸರಿಯಾಗಿ ನಾವು ಅಬ್ಸರ್ವೇಷನ್ ಮಾಡಿಲ್ಲ, ನಮ್ಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ ಅಂದರೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಅದರಲ್ಲೂ ಕೆಲವ್ರು ಏನು ಮಾಡ್ತಾರೆ, ಡೈಲಾಗ್ ಹೊಡೆದ್ರೆ ಮಾತ್ರ ಆ್ಯಕ್ಟಿಂಗ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಅವ್ರ ಪಾಪ ಆವಾಗ ಏನು ಮಾಡ್ತಾರೆ, ಡೈಲಾಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾರೆ. ಆವಾಗ ಆ್ಯಕ್ಟಿಂಗ್ ಮಾಡೋದು ಕಷ್ಟ ಆಗುತ್ತೆ. ಈ ಆ್ಯಕ್ಟಿಂಗು ವಿತ್ ದಟ್ ಡೈಲಾಗ್ನು ಮನಸ್ಸಿನಲ್ಲಿ ಇಟ್ಕೊಂಡು, ಜ್ಞಾಪಕದಲ್ಲಿ ಇಟ್ಕೊಂಡು, ಅದಕ್ಕೆ ತಕ್ಕ ಹಾಗೆ ನಿಮ್ಮ ಎಲ್ಲ ನಡೆ ನುಡಿ ಎಲ್ಲವೂ ಸರಿಯಾಗಿರಬೇಕು. ಆವಾಗಲೇ ಸರಿಯಾಗಿ ಆ್ಯಕ್ಟ್ ಮಾಡ್ತಾರೆ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಟ್ರೂ, ನಿಜ, ಹೌದು. ಬಟ್ ಈಗ ಅಮೃತಧಾರೆ ಸಿನಿಮಾ ಬಂತು, ಅದರಲ್ಲಿ ಅಮಿತಾಬ್ ಬಚ್ಚನನ್ನ ಕನ್ನಡದ ಜನ ತುಂಬ ಇಷ್ಟಪಟ್ಟರು, ನಮ್ಮ ಕನ್ನಡಕ್ಕೆ ಬಂದರು ಅಂತ. ಬಟ್ ನಮ್ಮ ಕನ್ನಡದವರು ನೀವು ಅಮಿತಾಬ್ ಬಚ್ಚನ್ಗೂ ಕೂಡ ಮೇಕಪ್ ಮಾಡಿದ್ದೀರಾ? ಇಲ್ಲ, ಅಮಿತಾಬ್ ಬಚ್ಚನ್ ಅವ್ರಿಗೆ ನಾನು ಮೇಕಪ್ ಮಾಡಿಲ್ಲ, ಆದರೆ ಒಂದು ತಿಲ್ಕ ಇಟ್ಟಿದ್ದೀನಿ. ಒಂದು ಸಂದರ್ಭದಲ್ಲಿ ಒಂದು ಪಿಕ್ಚರಲ್ಲಿ, ಹಿಂದಿ ಪಿಕ್ಚರು ಫೈರ್ ಆ್ಯಂಡ್ ರೈನ್, ಗಿರೀಶ್ ಕಾರ್ನಾಡ್ ಅವ್ರದ್ದು ಒಂದು ಫಿಲ್ಮು. ಅದರಲ್ಲಿ ಅರ್ಜುನ್ ಸಜನಾನಿ ಅವರು ಡೈರೆಕ್ಟ್ರು. ಅಲ್ಲಿ ನಾನು ಆ ಸಂದರ್ಭದಲ್ಲಿ ಅವ್ರ ಮೇಕಪ್ ಆರ್ಟಿಸ್ಟು, ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಎಲ್ಲ ಮೇಕಪ್ ಮಾಡಿದರು. ಬಟ್ ಏನಪ್ಪ ಅಂದರೆ ಒಂದು ತಿಲ್ಕ ಇಟ್ಟಿರಲಿಲ್ಲ. ಬಟ್ ಆ ಮೇಕಪ್ ಆರ್ಟಿಸ್ಟ್ಗೆ ತಿಲ್ಕ ತರಬೇಕು ಅಂತ ಗೊತ್ತಿರಲಿಲ್ಲ. ಅಮಿತಾಬ್ ಬಚ್ಚನ್ ಅವ್ರಿಗೂ ಪಾಪ ತಿಲ್ಕ ಬೇಕಾಗುತ್ತೆ ಅಂತ ಗೊತ್ತಿತ್ತೋ ಇಲ್ವೋ. ಆಗ ಏನು ಮಾಡಿದ್ರು, ನಾನು ಹೇಳಿದೆ ನನ್ನ ಹತ್ರ ಇದೆ ಅಂತ. ಕೊಡಿ ಅಂದರು. ಅಲ್ಲೇ ಇದ್ದೆ, ಅವ್ರ ಪಾಪ ಎಲ್ಲಿದ್ರೋ ಗೊತ್ತಿಲ್ಲ, ಸ್ವಲ್ಪ ದೂರದಲ್ಲಿದ್ದರು. ಕೊನೆಗೆ ಅವರು ಅಮಿತಾಬ್ ಬಚ್ಚನ್ ಅವ್ರು ಬಂದು ಹಿಂಗೆ ಹಣೆ ಕೊಟ್ಟರು, ನಾನು ಒಂದು ತಿಲ್ಕ ಇಟ್ಟೆ. ಆಮೇಲೆ ಇದು ಚಿಕ್ಕದಾಯಿತು ಅಂದರು. ದೊಡ್ಡದು ತರಿಸ್ಬೇಕು, ದೊಡ್ಡದು ತರಬೇಕು. ಇಲ್ಲ ಇದನ್ನೇ ದೊಡ್ಡದು ಮಾಡ್ತೀನಿ ಅಂದ್ಬಿಟ್ಟು ಇನ್ನೊಂದು ಚಿಲ್ಕ ಇಟ್ಟು ಆವಾಗ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಆವಾಗ ಹೇಳ್ತಾ ಇದ್ರು, नहीं तो आधा घंटा शूटिंग बंद करता था, वो लेके आने के लिए ಅಂತ ಇದ್ರು. ಅಭಿ ಆಪ್ ಹೈ ಇದರ್ ಅಂತ ಹೇಳಿದ್ರು. ಒಂದ್ರ ಮೇಲೆ ಒಂದಿಟ್ಟು ದೊಡ್ಡದೆ ಅಚ್ಚಾ ಅಂತೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಅದೊಂದು ಭಾಗ್ಯ, ನಮಗೊಂದು ಅವಕಾಶ ಸಿಕ್ತು ನೋಡಿ. ಅದು ನಿಜ ಅಲ್ವಾ? ಬಟ್ ಅದೊಂದೇ ಮೂವಿನಾ ನಿಮ್ಗೆ ಅಲ್ಲಿ ಸಿಕ್ಕಿರೋ ಅವಕಾಶ? ಇಲ್ಲ, ಇನ್ನೊಂದು ಪಿಕ್ಚರು ಇವರು ಕಮಲ್ ಹಾಸನ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೆ, ಗಿರಫ್ದಾರ್ ಅಂತ ಆ ಪಿಕ್ಚರು. ಅದರಲ್ಲಿ ರಜನಿಕಾಂತ್ ಅವರು ಇದ್ದರು, ಕಮಲ್ ಹಾಸನ್ ಅವರು ಇದ್ದರು. ಆ ದೃಶ್ಯ ನಡೀತಾ ಇತ್ತು, ಶೂಟಿಂಗ್ ನಡೀತಾ ಇತ್ತು. ಅದು ಡೋರ್ನ ಆ ಕಡೆ ಭಾಗದಲ್ಲಿ ಈ ಕಡೆ ಭಾಗದಲ್ಲಿ ಇಬ್ಬರು ನಿಂತಿರ್ತಾರೆ. ಮಧ್ಯದಲ್ಲಿ ಎಂಟ್ರೆನ್ಸು ಅಮಿತಾಬ್ ಬಚ್ಚನ್ ಅವರು ಬರ್ತಾರೆ. ಆ ದೃಶ್ಯ ನೋಡೋಕ್ಕೆ ಬಹಳ ಚೆನ್ನಾಗಿತ್ತು. ಅಲ್ಲಿ ಆ ಚಿತ್ರದಲ್ಲಿ ಅವರು ಪರಿಚಯ ಆಗಿರೋದು. ಬಟ್ ಅವರ ಆರಾ ಹೇಗಿದೆ ಅಮಿತಾಬ್ ಬಚ್ಚನ್ ಅವ್ರದ್ದು? ಯಾಕಂದರೆ ಅವ್ರು ನೋಡಿ ಪರ್ಸ್ನಾಲಿಟಿ, ಅವರು ಬರೋವಾಗ, ಅವ್ರು ಮಾತಾಡೋವಾಗ ತುಂಬ ಹಂಬಲ್ ಇದೆ, ವೆರಿ ಹಂಬಲ್. ಒಂದು ದಿವಸ ಏನಾಯಿತು, ಆ ಶೂಟಿಂಗ್ ಬಾಂಬೆಲಿ ಒಂದು ಫ್ಲೋರಲ್ ಒಂದು ಇದರಲ್ಲಿ ಶೂಟಿಂಗ್ ಮಾಡೋವಂಥ ಸಂದರ್ಭದಲ್ಲಿ ನಾನು ಹೋಗಿದ್ದೆ. ನನಗೆ ಡ್ರಾಪ್ ಮಾಡಿ ಹೊಟ್ಟೋದ್ರು ಬೇರೆ ಕಾರ್. ನಾನು ಬಂದು ಕೂತ್ಕೊಂಡು ಅಲ್ಲಿ ಒಂದು ಬೆಂಚ್ ಕಲ್ಲಿತ್ತು, ಆ ಬೆಂಚ್ ಕಲ್ ಮೇಲೆ ಕೂತ್ಕೊಂಡಿದ್ದೆ. ಸರಿ, ಇನ್ನೊಂದು ಕಾರ್ ಬಂತು. ನಾನು ಯಾರೋ ಗೊತ್ತಿಲ್ಲ, ಬಟ್ ದೊಡ್ಡ ಕಾರು, ಸ್ವಲ್ಪ ಕಣ್ಣಾಯಿದೆ. ನೋಡಿದ್ರೆ ಅಮಿತಾಬ್ ಬಚ್ಚನ್ ಅಮಿತಾಬ್ ಬಚ್ಚನ್ ಅವರು ಸೀದಾ ನನ್ನ ಹತ್ರಕ್ಕೆ ಬಂದುಬಿಟ್ರು. ನಾನು ಅವ್ರ ಹತ್ರ ಹೋಗೋಣ ಅಂತಿದ್ದೆ, ಅಷ್ಟರಲ್ಲಿ ಅವರು ನುಗ್ಗಿ ಈ ಕಡೆ ಬಂದರು. ಕೊಯ್ ನಹಿ ಆಯಾ ಕ್ಯಾ ಅಂತ ಕೇಳಿ, ಕೊಯ್ ನಹಿ ಆಯಾ ಕ್ಯಾ ಅಂದರು. ಅಭಿ ಯಾರ ಅಂತ ನಾನು ಮ್ಯಾನೇಜ್ ಮಾಡಿದೆ. ಓಕೆ 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 ಅಂತ ಹೇಳಿದೆ. ಆಮೇಲೆ ಅವರು ಮೇಕಪ್ ರೂಮ್ ಕಡೆ ಹೋದರು. ಅಂದರೆ ಫಸ್ಟ್ ನಾನು ಕೂತ್ಕೊಂಡಿರೋಂಥ ಸಂದರ್ಭದಲ್ಲಿ ಅವ್ರು ಬಂದಾಗ ಯಾರೂ ಬಂದಿರಲಿಲ್ಲ ಅವತ್ತು.
ಆರ್ಟಿಸ್ಟ್ಗಳು. ಅವ್ರು ಅಷ್ಟು ಪ್ರಾಂಪ್ಟು ಅಷ್ಟು ಬೇಗನೆ ಬಂದ್ಬಿಡ್ತಾರೆ. ಬಂದು ಕೂತ್ಕೊಂಡು ಆರಾಮಾಗಿ ರೆಡಿ ಆಗೋದು, ಆ ಪಾತ್ರದ ಬಗ್ಗೆ ಗಮನ ಕೊಡೋದು ಅದೆಲ್ಲ ಆಯಿತು. ಆಮೇಲೆ ನನಗೆ ಅವ್ರ ಬಗ್ಗೆ ತುಂಬ ಗೌರವ ಉಂಟಾಯಿತು. ಆಮೇಲೆ ಒಂದು ಇದಿತ್ತು, ಏನದು ವ್ಯಾನ್ ಅವ್ರಿಗೆ ಕ್ಯಾಬಿನ್ ಒಂದು ಬುಕ್ ಮಾಡಿದ್ರು, ವ್ಯಾನಿಟಿ ಅದು. ಆ ಡ್ರೈವರ್ ಅವ್ರ ಹತ್ರ ಕೇಳಿದೆ, ಏನಪ್ಪ ಅವರು ಇಷ್ಟು ಬೇಗನೆ ಬಂದುಬಿಟ್ರು, ಇನ್ನು ಯಾರು ಬಂದೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಹಿಂದಿಲಿ ಮಾತಾಡಿದೆ ನಾನು. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಕಾರಣ ಇದೆ. ಆವಾಗ ಅವರು, ಸರ್ ನಾನು ಕನ್ನಡದವನು ಅಂದರು. ಯಾವ ಊರಪ್ಪ ಅಂದೆ, ಮಂಡ್ಯದವನು ಅಂದೆ. ಸರಿ, ಅವ್ರ ಹತ್ರ ಆಗಿ ಮಾತಾಡಿದೆ. ಅವರು ಹಾಗೆ ಸರ್, ಅವರು ಎಷ್ಟೊತ್ತಿಗೆ ಹೇಳ್ತಾರೋ ಅಷ್ಟೊತ್ತಿಗೆ ಬಂದುಬಿಡ್ತಾರೆ ಸರ್. ಆಮೇಲೆ ಅವ್ರ ಪಾಡ್ಗೆ ಅವರು ನೀವು ಕರಿತಿರೋ ಬಿಡ್ತಿರೋ ರೆಡಿಯಾಗಿ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ. ಕೂಗ್ದಿರ್ಲಿ ಏನಾದ್ರು ಬುಕ್ಗಳು ಓದ್ಕೊಂಡು ಅವ್ರ ಪಾಡ್ಗೆ ಅವ್ರು ಇರ್ತಾರೆ ಅಂತ ಅಂದ್ಬಿಟ್ಟು, ಅದಕ್ಕೆ ಮಂಡ್ಯದವರು ನಮ್ಮವರು ಅನ್ನೋ ಕಾರಣಕ್ಕೆ ಹೇಳಿದ್ದಕ್ಕೆ ಇಷ್ಟೆಲ್ಲ ವಿಷಯ ಗೊತ್ತಾಯ್ತು ನಿಮ್ಗೆ. ಅವ್ರು ಬುಕ್ ಓದ್ತಾರೆ, ಬೇಗ ರೆಡಿ ಆಗ್ತಾರೆ ಅಂದ್ಬಿಟ್ಟು. ಮೇ ಬಿ ಅದಕ್ಕೆ ಅಲ್ವಾ ತುಂಬಾ ಸೀನಿಯರ್ ಆಕ್ಟರ್ಗಳು ತುಂಬಾ ಸಕ್ಸಸ್ ಆಗಿರೋದು ಇದಕ್ಕೆ, ಅವರ ಡೆಡಿಕೇಶನ್ಗೆ. ಎಷ್ಟು ಡೆಡಿಕೇಟೆಡ್ ಆಗಿರ್ತಾರಲ್ವಾ, ಲೇಟ್ ಬರಲ್ಲ, ಬೇಗ ರೆಡಿಯಾಗಿ ಕೂಡ್ತಾರೆ, ಪಾತ್ರದ ಬಗ್ಗೆ ಯೋಚನೆ ಮಾಡ್ತಾರೆ, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾರೆ ಎಲ್ಲರ ಬಗ್ಗೆ. ಅಂಬರೀಷ್ ಅವ್ರ ಬಗ್ಗೆ ಹೇಳೋದಾದ್ರೆ, ಅಂಬರೀಷ್ ಅವ್ರ ಜೊತೆ ಹೇಳೋದು ಅಂತ ಹೇಳಿದ್ರೆ, ಅದು ಒಂದು ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ಅನ್ನೋ ಪಿಕ್ಚರ್ಗೆ ನಾನು ಮೇಕಪ್ ಮಾಡಬೇಕಾಗಿತ್ತು. ಕಂಪ್ನಿ ಮೇಕಪ್ ಆರ್ಟಿಸ್ಟ್ ಆಗಿ. ಈ ಜೋ ಸೈಮನ್ನು ಅವ್ರ ಪಿಕ್ಚರ್ಗಳು ನಾನು ವರ್ಕ್ ಮಾಡ್ತಾಯಿದ್ದೆ. ಆದ್ದರಿಂದ ಜೋ ಸೈಮನ್ ಅವರು ನೀವೇ ಮಾಡಿ ಇದನ್ನು ಕೂಡ ಅಂತ ಹೇಳಿದ್ರು. ಆಯಿತು ಅಂತಂದ್ಬಿಟ್ಟು ನನಗೆ ಭಾಳ ಖುಷಿ ಆಗೋಯಿತು. ಅಂಬರೀಷ್ ಅವ್ರ ಪಿಕ್ಚರ್ ಮಾಡ್ತೀನಿ ಅಂತಂದ್ಬಿಟ್ಟು. ಅಂಬರೀಷ್ ಅವ್ರಿಗೆ ಬೇರೆ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಇದ್ದರು ಆ ಸಂದರ್ಭದಲ್ಲಿ. ಸರಿ, ನಾನೇನು ಮಾಡಿದೆ, ಆ ಪಿಕ್ಚರ್ಗೆ ಏನೇನು ಸಲಕರಣೆಗಳು, ಯಾವ ರೀತಿ ಪ್ರಿಪೇರ್ ಆಗಬೇಕು, ಮೆಂಟಲಿ ಪ್ರಿಪೇರ್ ಆಗ್ತಾಯಿದ್ದೀವಿ, ವೀಸಾ ಅದು ಇದ್ರ ಬಗ್ಗೆ ಮಾತುಕತೆ ಆಗ್ತಾಯಿದೆ, ಯಾವಾಗ ಪೋಸ್ಟ್ಪೋನ್ ಆಗ್ತಾನೇ ಇದೆ, ಏನು ಇದು ಹಿಂಗೆ ಪೋಸ್ಟ್ಪೋನ್ ಆಗ್ತಾ ಇದೆಯಲ್ಲ ಅಂತಂದ್ಬಿಟ್ಟು. ಆಮೇಲೆ ಒಂದು ದಿವಸ ಫೈನಲೈಸ್ ಆಯಿತು. ಪಿಕ್ಚರ್ ಡೇಟು, ಇಂಥ ದಿವಸ ಹೋಗೋದು, ಹಿಂಗೆ ವೀಸಾ ಅದು ಇದು ಏನು. ಆಮೇಲೆ ಎಲ್ಲರದು ವೀಸಾ ಎಲ್ಲ ಡೀಟೇಲ್ಸು ಅದೆಲ್ಲ ಕಲೆಕ್ಟ್ ಮಾಡ್ಕೋತಾಯಿದ್ರು. ನಂದು ಎಲ್ಲ ಕಲೆಕ್ಟ್ ಮಾಡಿಕೊಂಡ್ರು. ಆಮೇಲೆ ಅಲ್ಲಿಂದ ಒಂದು 3-4 ದಿವಸಕ್ಕೆ, ರಾಮಕೃಷ್ಣ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ, ಈ ಪಿಕ್ಚರು ಅಂಬರೀಷ್ ಅವರ ಪರ್ಸನಲ್ ಮೇಕಪ್ ಆರ್ಟ್ ಅವರೇ, ಶ್ರೀನಿವಾಸ್ ಅಂದ್ಬಿಟ್ಟು ಅವ್ರ ಹೆಸರು, ಅವರೇ ಮಾಡ್ತಾರಂತೆ ಅಂತ ಹೇಳಿದ್ರು. ಹಾಗಾದ್ರೆ ಅಂಬರೀಷ್ ಅವರ ಪರ್ಸನಲ್ ಮೇಕಪ್ ಮಾಡಿದ್ರೆ ಅವ್ರಿಗೆ ಬರ್ತದೆ ಅದು ಪಿಕ್ಚರು, ಇನ್ನು ನಮ್ಗೆ ಬರೋಲ್ಲ ಇದು ಅಂತ ನನಗೂ ಬೇಜಾರಾಯಿತು. ಸುಮ್ಮನಾಗ್ಬಿಟ್ಟೆ. ಇದು ಎಲ್ಲ ಒಂದು 40 ವರ್ಷದ ಹಿಂದಿನ ಮಾತು. ಆಮೇಲೆ ಏನಾಯಿತು ಅಷ್ಟು. ಬಟ್ ಆದರೂ ಯೂನಿಟಲ್ಲಿ ಇರ್ತಾಯಿದ್ದೆ. ಸಿನಿಮಾ ಅದು ಹೋಗೋವರೆಗೂ ನಮ್ಮ ಫ್ರೆಂಡ್ ವೈದ್ಯನಾಥ್ ಅಂದ್ಬಿಟ್ಟು ಅವರು ಎಲ್ಲ ಸಮೇತ ಸಾರಿ ರಾಮಕೃಷ್ಣ ಬೇರೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋಣ ಅಂತ ಈ ಥರ ಎಲ್ಲ ನನಗೊಂದು ಸ್ವಲ್ಪ ಸಮಾಧಾನ ಮಾಡಿದ್ರು. ಆಯ್ತು, ಏನು ಮಾಡೋಕ್ಕಾಗಲ್ಲ ಬಿಡಿ ಅಂತಂದ್ಬಿಟ್ಟು ಸುಮ್ಮನಾದೆ. ಅದಾದಮೇಲೆ ಇವರು ಹೋದರು, ಹಂಗೆ ಹೋದರು, ಶೂಟಿಂಗ್ ಮಾಡ್ಕೊಂಡು ಬಂದರು, ಎಲ್ಲ ಆಯಿತು. ಅಷ್ಟೊತ್ತಿಗೆ ನಾನು ಕಮಲ್ ಹಾಸನ್ ಅವರಿಂದ ಬಿಟ್ಟು ಬಂದು ಇಲ್ಲಿ ನಾನು ಈ ಜೋ ಸೈಮನ್ ಜೊತೆ ಎಲ್ಲ ಪಿಕ್ಚರ್ಗಳು ಮಾಡ್ತಾ ಇದ್ದಂಥ ಸಂದರ್ಭ. ಆ ಟೈಮಲ್ಲಿ ಈ ರೀತಿ ಆಯಿತು ಹಾಂಗ್ಕಾಂಗ್ದು. ಅಷ್ಟೊತ್ತಿಗೆ ನನಗೆ ಶ್ರೀನಾಥ್ ಅವ್ರ ಜೊತೆಗೆ ನಾನು ಅವ್ರ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಸೇರಿಕೊಂಡಿದ್ದೆ. ಶ್ರೀನಾಥ್ ಅವ್ರದ್ದು ಒಂದು ಅವರೇ ಒಂದು ಪ್ರೊಡ್ಯೂಸ್ ಮಾಡಿದ್ರು, ಆ ಪಿಕ್ಚರ್ಗೂ ನಾನೇ ವರ್ಕ್ ಮಾಡಿದೆ. ಹೀಗೆ ಅವ್ರ ಜೊತೆ ಒಂದು 3-4 ತಿಂಗಳು ವರ್ಕ್ ಮಾಡಿದೆ ಅಂತ ಕಾಣುತ್ತೆ. ಆ ಸಂದರ್ಭದಲ್ಲಿ ನನಗೆ ಏನಾಯಿತು ಅಂತ ಹೇಳಿದ್ರೆ, ಅಲ್ಲಿ ಒಂದು ಶ್ರೀನಾಥ್ ಅವರು ಒಂದು ಎಲ್ಲಿ ಯಾವುದೋ ಒಂದು ಕಡೆ ಶೂಟಿಂಗ್ ಮಾಡ್ತಾಯಿದ್ದೀವಿ. ಆವಾಗ ಶ್ರೀನಾಥ್ ಅವರೇ ಹೇಳಿದ್ರು ನನಗೆ, ರಾಮಕೃಷ್ಣ ನಿನಗೆ ಅಂಬರೀಷ್ ಕರೀತಾನೀಗ, ನೀನು ಅಂಬರೀಷಿಗೆ ಮೇಕಪ್ ಮಾಡಬೇಕಾಗುತ್ತೆ ಅಂತಲೇ ಏನೋ ಹೇಳಿದ್ರು ಶ್ರೀನಾಥ್ ಅವರು. ನನಗೂ ಅಷ್ಟೊತ್ತಿಗಾಗಲೇ ಬಂದಿತ್ತು, ಕರೆ ನೀವು ಅಂಬರೀಷ್ ಅವ್ರನ್ನ ಭೇಟಿ ಮಾಡಬೇಕಂತೆ ಅಂತಂದ್ಬಿಟ್ಟು. ಒಂದು ಶೂಟಿಂಗ್ನಲ್ಲಿ ಆದಂಥ ಪ್ರಸಂಗ ಇದು. ಆಮೇಲೆ ಕರೆಕ್ಟ್ ಅದು ಬಂದಿತ್ತು. ನಾನು ಶ್ರೀನಾಥ್ ಅವ್ರ ಹತ್ರ ಕೇಳಿಕೊಂಡೆ, ನನಗೆ ಅಂಬರೀಷ್ ಅವರು ಹೇಳಿ ಕಳ್ತಿದ್ದಾರೆ, ಏನು ಮಾಡೋದು ಈಗ? ನೀನು ಮೊದಲು ಹೋಗು, ಅವ್ನಿಗೆ ಭಾಳ ಅವ್ನು ಬಿಸಿ,
ತುಂಬ ಫಿಲ್ಮ್ಸ್ ಇದೆ, ಪಾಪ ನೀನು ಹೋಗು ಅಂತಂದ್ಬಿಟ್ಟು ಅವರೇ ನನಗೆ ಶ್ರೀನಾಥ್ ಅವರೇ ನನಗೆ ಕಳಿಸ್ಕೊಟ್ರು ಅಂಬರೀಷ್ ಎದುರಿಗೆ. ಆಮೇಲೆ ಅಂಬರೀಷ್ ಅವರ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಅಂಬರೀಷ್ ಅವ್ರ ಜೊತೆ ನಾನು ಸೇರಿಕೊಂಡೆ. ಓ, ಈ ಕಥೆನೂ ಸ್ವಲ್ಪ ಡಿಫ್ರೆಂಟ್ ಇದೆ. ಅದು ಸಡನ್ ಕರೆದ್ರು ನಿಮ್ಮನ್ನ, ಇವ್ರು ಹೇಳಿದ್ರು ನಿಮಗೆ ಅಂತ ಅಲ್ವಾ? ಅದೇ ಸ್ವಲ್ಪ ತಪ್ಪು ಹೇಳಿದೆ, ಅದನ್ನು ಸರಿಪಡಿಸ್ಕೊಂಡೆ. ಅದೇ ಯಾಕೆಂದರೆ ನಾನು ಶ್ರೀನಾಥ್ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಬಟ್ ಈಗ ನನಗೆ ಅವಕಾಶ ಬಂತು. ಇದು ಯಾಕೆ ಬಂತು ಏನು ಬಂತು ಅದೆಲ್ಲ ಆಮೇಲೆ ಮುಂದುವರ್ಸೋಣ. ಆಗ ನಾನು ಇವ್ರ ಹತ್ರ ಹೇಳಬೇಕಲ್ಲ, ನಾನು ಶ್ರೀನಾಥ್ ಅವ್ರ ಹತ್ರ ಹೇಳಬೇಕಲ್ಲ, ಅದಕ್ಕೆ ಹೇಳಿದೆ ಹೀಗೆ ಬಂದಿದೆ ಆಫರು, ಏನು ಮಾಡೋದು ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲ ಹೋಗು, ತುಂಬ ಬಿಸಿ, ಆಮೇಲೆ ನೀನು ಹೋಗು ಅಂತಂದ್ಬಿಟ್ಟು ಅವರೇ ಶ್ರೀನಾಥ್ ಅವರು ಮತ್ತು ಅಂಬರೀಷ್ ಅವ್ರ ಹತ್ರ ಅವ್ರವ್ರು ಮಾತಾಡಿದ್ರು ಅಂತ ಕಾಣುತ್ತೆ. ಆಮೇಲೆ ನಾನು ಹೋಗಿ ಅಂಬರೀಷ್ ಅವ್ರ ಕ್ಯಾಂಪಲ್ಲಿ ಸೇರಿಕೊಂಡೆ. ಇದು ಯಾಕೆ ಬಂತು ಅಂತ ಯಾವಾಗ ಹೇಳ್ತೀರಾ? ಅದೇ ಹೇಳ್ತೀನಿ. ಅದೊಂದು ಸ್ವಲ್ಪ ದೊಡ್ಡ ಕತೆ, ಕತೆ ಅದೇ ಹೇಳ್ತೀನಿ. ಆಗ ನಾನು ಸೋಮಶೇಖರ್ ಅವ್ರ ಫಿಲ್ಮ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಟೈಮ್ನಲ್ಲಿ ಬಂತು. ಎಲ್ಲಿ ಇದು ಯಾವ ಏರಿಯಾ ಕೂಡ ಗೊತ್ತು, ಅದು ಇಂದಿರಾನಗರದಲ್ಲಿ ಒಂದು ಮನೆ, ಅಲ್ಲಿ ಶೂಟಿಂಗ್ ಅದು ಅಲ್ಲಿ ಬಂತು. ಆವಾಗ ನಾನು ಹೋಗಿ ನೋಡಿ. ಬಟ್ ಅಂಬರೀಷ್ ಅವ್ರ ಪರಿಚಯ ಇತ್ತು, ಮುಂಚೆನೇ ಇತ್ತು ನನಗೆ. ಹೇಗೆ ಅಂದರೆ ಅನೇಕ ಇದು ಜಯಮಾಲಾ ಅವರ ಚಿತ್ರಗಳಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಜಯಮಾಲಾ ಅವ್ರ ಪರ್ಸನಲ್ ಮೇಕಪ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತಾಯಿದ್ದೆ ನಾನು. ಆಗ ಜಯಮಾಲಾ ಅವ್ರದ್ದು ಅಂಬರೀಷ್ ಅವ್ರದ್ದು ಅಂತ ಅನ್ನೋ ಪಿಕ್ಚರ್ ಸಿಕ್ಕಾಪಟ್ಟೆ ಸೂಪರ್ ಡೂಪರ್ ಹಿಟ್ಟಾಗೋಗಿ ಅವ್ರಿಗೆ ಆಗ ನಾನು ಅಂಬರೀಷ್ ಅವರು ಪರಿಚಯ ಆದಾಗ ಅವರು ಭಾಳ ಏನರ ಕೃಷ್ಣ ಅಂತೆಲ್ಲ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ಆಗಲೇ ಭಾಳ ಅವ್ರು ತುಂಬ ಎಲ್ಲರ ಹತ್ರನೂ ಫ್ರೆಂಡ್ಲಿ ಆಗಿರ್ತಾರೆ, ಆ ಥರ ನಮ್ಮ ಹತ್ರನೂ ಫ್ರೆಂಡ್ಲಿ ಆಗಿದ್ದರು. ಆಗ ಜಯಮಾಲಾ ಅವ್ರ ಜೊತೆ ನಾನು ಮೇಕಪ್ ಆರ್ಟಿಸ್ಟು. ಜಯಮಾಲಾ ಮತ್ತು ಅಂಬರೀಷ್ ಅವರು ಹೀರೋ ಆಗಿದ್ದಂಥ ಕೆಲವು ಚಿತ್ರಗಳಲ್ಲಿ, ಹೀರೋಯಿನ್ ಆಗಿದ್ದಂಥ ಚಿತ್ರಗಳಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಆಗ ನನ್ನ ಬಗ್ಗೆ ಅವ್ರಿಗೂ ಗೊತ್ತಿತ್ತು. ಇದೆಲ್ಲ ಬ್ಯಾಕ್ಗ್ರೌಂಡ್, ಇದೊಂದು ಬ್ಯಾಕ್ಗ್ರೌಂಡು ಇದೆ. ಆ ಕಾರಣಕ್ಕೆ ಅವ್ರಿಗೆ ಕರೆಸಿದ್ರು. ಅಷ್ಟೊಂದಾಗಲೇ ನಾನು ಕಮಲ್ ಹಾಸನ್ ಹತ್ರ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಅನ್ನೋ ವಿಷಯನೂ ಅವ್ರಿಗೆ ಗೊತ್ತಿತ್ತು. ಆಮೇಲೆ ಈಗ ಜಯಮಾಲಾ ಅವ್ರ ಹತ್ರ ಕೆಲಸ ಮಾಡ್ತಾಯಿಲ್ಲ, ಈಗ ಜೋಸಮ್ಮನ್ ಅವರ ಪಿಕ್ಚರ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದೇ ಟೈಮಲ್ಲಿ ಯಾರಿಗೆ ಅಬ್ಬಯ್ಯನಾಡು ಅವ್ರ ಫಿಲಮ್ಸು, ಅಬ್ಬಯ್ಯನಾಡು ಫಿಲಮ್ಸು ನನಗೆ ಪ್ರಮೀಳಾ ಜೋಶಿ ಅವ್ರ ಕಡೆಯಿಂದ ಬಂತು. ಆಗ ಜೋಸಮ್ಮನ್ ಅವ್ರ ಪಿಕ್ಚರು, ಅಬ್ಬಯ್ಯನಾಡು ಅವ್ರ ಫಿಲಮ್ಸು, ಅದೆಲ್ಲ ನಾನು ಕಂಪ್ನಿ ಮೇಕಪ್ ಚೀಫ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಇನ್ನು ಅಂಬರೀಷ್ ಅವ್ರದ್ದು ನಮ್ಮದು ಸಂಪರ್ಕ ಇಂಡಸ್ಟ್ರಿಯಲ್ಲಿ ಇದ್ದೇ ಇತ್ತು. ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಅಲ್ಲಿ ಇಲ್ಲಿ ಯಾವುದೋ ಒಂದು ದೊಡ್ಡ ಫಂಕ್ಷನ್ ಬೇರೆ ಮಾಡಿದ್ರು ಗುಂಡೂರು ಅವರು ಸೋಮವಾರಪೇಟೆಯಲ್ಲಿ. ಆಗ ಎಲ್ಲ ಆರ್ಟಿಸ್ಟ್ಗಳಿಗೂ ಮೇಕಪ್ ಮಾಡೋ ಒಂದು ಅವಕಾಶ ಸಿಕ್ತು ನನಗೆ. ವಿಷ್ಣುವರ್ಧನ್ ಅವ್ರಿಗೆ, ಅಂಬರೀಷ್ ಅವ್ರಿಗೆ, ಎಲ್ಲರಿಗೂ. ಅದೊಂದು ಪತ್ರಕರ್ತರು ಮಾಡಿದಂಥ ಒಂದು ಯಾವುದೋ ಒಂದು ಸಹಾಯಕ್ಕೋಸ್ಕರ, ಯಾವುದೋ ಒಂದು ನಿಧಿ ಸಂಗ್ರಹಿತಕ್ಕೋಸ್ಕರ ಏನೋ ಒಂದು ಕಾರಣ ಇತ್ತದು. ಅಂಥ ಸಂದರ್ಭದಲ್ಲಿ ಪತ್ರಿಕಾ ಅವರೆಲ್ಲ ಸಂಘದವರು ನನಗೆ ರಾಮಕೃಷ್ಣ ಎಲ್ಲ ಮೇಕಪ್ ನೀವು ನೋಡ್ಕೋಬೇಕು ಎಲ್ಲ ಆರ್ಟಿಸ್ಟ್ಗಳದ್ದು ಅಂತ ಹೇಳಿದರು. ಆಗ ಎಲ್ಲ ಆರ್ಟಿಸ್ಟ್ಗಳಿಗೂ ನಾನು ಮೇಕಪ್ ಮಾಡಿದ್ದೆ. ಅಂದರೆ ಸಂಪರ್ಕ ಇತ್ತು ಅಂಬರೀಷ್ ಅವ್ರಿಗೂ ನಮಗೂ ಇಂಡಸ್ಟ್ರಿಯಲ್ಲಿ.